ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸುಹಾಸ್ ಆ್ಯಂಡ್ ವೆಲ್ಕಮ್ ಟು ಅರ್ನ್ ಬೈ ಸುಹಾಸ್ ಯೂಟ್ಯೂಬ್ ಚಾನಲ್. ಗೈಸ್, ನೋಡಿ ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನೋಡ್ಪೇದಲ್ಲಿ ವ್ಯಾಲೆಟ್ನ ಹೆಂಗೆ ಕನೆಕ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು ನೋಡ್ಪೇ ಏರ್ ಡ್ರಾಪ್ಗೆ ಯಾವ್ಯಾವ ಥರ ಕ್ರೈಟೀರಿಯಾ ಇದೆ, ಎಲಿಜಿಬಿಲಿಟಿ ಇದೆ, ಹೆಂಗೆ ನಾವು ಎಲಿಜಿಬಲ್ ಆಗೋದು ಎಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿ. ಫಸ್ಟ್ ಬಂದ್ಬಿಟ್ಟು ನಾನು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಹೇಳ್ತೀನಿ. ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೀನಿ. ಈ ಪೋಸ್ಟಲ್ಲಿ ಏನಿದೆ ಅಂದರೆ ಸೀಸನ್ 0 ಮತ್ತು ಸೀಸನ್ 1 ರಿವಾರ್ಡ್ನ ಮಾತ್ರ ಈ ಏರ್ ಡ್ರಾಪ್ನಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಮಗೆ ಈ ಸೀಸನ್ 0 ಅಥವಾ ಸೀಸನ್ 1ನಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ ಅದು ಮಾತ್ರ ಟೋಕನ್ಗೆ ಕನ್ವರ್ಟ್ ಆಗಿ ಅದಕ್ಕೆ ಮಾತ್ರ ನಮಗೆ ಏರ್ ಡ್ರಾಪ್ ಆಗ್ತಾ ಇರೋದು. ನೋಡಿ, ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ನೋಡ್ಪೇದಲ್ಲಿ ವ್ಯಾಲೆಟ್ನ ಹೆಂಗೆ ಕನೆಕ್ಟ್ ಮಾಡೋದು, ಯಾವ ಥರ ಎಕ್ಸ್ಟೆನ್ಷನ್ನ ಆ್ಯಡ್ ಮಾಡ್ಕೊಳ್ಳೋದು, ಇದೆಲ್ಲ ಪ್ರೋಸೆಸ್ನ ಹೇಳ್ತೀನಿ. ಬಟ್ ನ್ಯೂ ಯೂಸರ್ಸ್ಗೆ ಒಂದು ಡೌಟ್ ಬಂದಿರ್ಬೋದು, ಇದೇನು ಗುರು ಇವನು ಸೀದಾ ಒಂದು ಯಾವುದೋ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇದೇನೋ ಮಾಡ್ತೀಯನಲ್ಲ ಅಂತೀರಾ. ಅದೆಲ್ಲ ಯಾವುದೇ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನನ್ನ ಲಾಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡ್ಪೇನ ಹೆಂಗೆ ಆ್ಯಡ್ ಮಾಡೋದು, ನೋಡ್ಪೇ ತರುತ್ತೆ 6 ಏರ್ ಡ್ರಾಪ್ಸ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, 6-in-1 ಧಮಾಕ ವಿಡಿಯೋ ಇದು. ನೀವು ಒಂದೇ ಪ್ರೋಸೆಸ್ನ 6 ಏರ್ ಡ್ರಾಪಲ್ಲೂ ಮಾಡಿದ್ರೆ 6 ಏರ್ ಡ್ರಾಪಲ್ಲಿ ಎಲಿಜಿಬಲ್ ಆಗೋ ಚಾನ್ಸಸ್ ಇರುತ್ತೆ. ಒಳ್ಳೆ ಅರ್ನಿಂಗು ಆಗೋ ಚಾನ್ಸಸ್ ಇರುತ್ತೆ ನಿಮಗೆ. ಇವಾಗ ನಮ್ಮ ಟಾಪಿಕ್ಕಿಗೆ ವಾಪಸ್ ಬರೋಣ. ವ್ಯಾಲೆಟ್ ಕನೆಕ್ಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಮೇಲೆ ನೋಡಿ ಎಕ್ಸ್ಟೆನ್ಷನ್ ಇರುತ್ತಲ್ಲ, ಆ ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಆಗಲೇ ಪ್ಯಾಂಥಮ್ ವ್ಯಾಲೆಟ್ ಆಗಲೇ ಆ್ಯಡ್ ಆಗಿದೆ. ನಾವು ಈ ಏರ್ ಡ್ರಾಪಿಗೆ ಬೇಕಾಗಿರೋದು ನಮಗೆ ಪ್ಯಾಂಥಮ್ ವ್ಯಾಲೆಟು. ಸೊ ಈ ಪ್ಯಾಂಥಮ್ ವ್ಯಾಲೆಟ್ನ ಹೆಂಗೆ ಎಕ್ಸ್ಟೆನ್ಷನ್ಗೆ ಆ್ಯಡ್ ಮಾಡೋದು ಅಂತೀರಾ, ಇಲ್ಲಿ ಮೇಲೆ ನೋಡಿ ಎಕ್ಸ್ಟೆನ್ಷನ್ಸ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ 3 ಲೈನ್ಸ್ ಇದೆಯಲ್ಲ, ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರೋಮ್ ವೆಬ್ ಸ್ಟೋರಿಗೆ ಹೋಗಿ. ಕ್ರೋಮ್ ವೆಬ್ ಸ್ಟೋರಲ್ಲಿ ಹೋಗ್ಬಿಟ್ಟು ಸರ್ಚಲ್ಲಿ ನೀವು ಸರ್ಚ್ ಮಾಡಿರಿ, ಪ್ಯಾಂಥಮ್ ವ್ಯಾಲೆಟ್ ಅಂತ ಸರ್ಚ್ ಮಾಡಿ. ಇಲ್ಲಿ ಪ್ಯಾಂಥಮ್ ವ್ಯಾಲೆಟ್ ಅಂತ ಪ್ಯಾಂಥಮ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ಥರದ್ದು ಬೇರೆ ಎಕ್ಸ್ಟೆನ್ಷನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಪ್ಯಾಂಥಮ್ ವ್ಯಾಲೆಟು ನಾನು ಆಗಲೇ ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಹೊಸದಾಗಿ ಇಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಬರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಬರುತ್ತೆ. ಆ್ಯಡ್ ಟು ಕ್ರೋಮ್ ಅಂತ ಮಾಡಿ ನೀವು ಇಲ್ಲಿ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಮತ್ತೆ ನೋಡ್ಪೇಗೆ ಹೋಗೋಣ. ನಾವು ನೋಡ್ಪೇದಲ್ಲಿ ಏನು ಮಾಡಬೇಕು ಅಂದರೆ, ನೋಡಿ ನೋಡ್ಪೇದಲ್ಲಿ ಇಲ್ಲಿ ಮೋರ್ ಅಂತ ಆಪ್ಷನ್ ಇದೆ. ಮೋರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅರ್ನಿಂಗ್ ಆಪ್ಷನ್ಗೆ ಹೋಗಿ. ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅರ್ನಿಂಗ್ ಅಂತ ಆಪ್ಷನ್ ಇದೆ, ಆ ಅರ್ನಿಂಗ್ ಆಪ್ಷನ್ ಮೇಲೆ ಹೋಗಿ. ನೆಕ್ಸ್ಟು ಇಲ್ಲೊಂದು ಪ್ರಾಬ್ಲಮ್ ಇದೆ. ಅದೇನು ಅಂದರೆ ವ್ಯಾಲೆಟ್ ಕನೆಕ್ಷನ್ನ ನಾವು ಡೆಸ್ಕ್ಟಾಪಲ್ಲಿ ಮಾತ್ರ ಕನೆಕ್ಟ್ ಮಾಡೋಕ್ಕಾಗೋದು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನಾನೊಂದು ಸಣ್ಣ ಟ್ರಿಕ್ ಹೇಳ್ತೀನಿ, ಮೊಬೈಲಲ್ಲೇ ಹೆಂಗೆ ಕನೆಕ್ಟ್ ಮಾಡೋದು ವ್ಯಾಲೆಟ್ನ ಅಂತ. ಯಾರು ಗಾಬರಿ ಆಗೋಕ್ಕೆ ಹೋಗಬೇಡಿ. ವ್ಯಾಲೆಟ್ನ ಡೆಸ್ಕ್ಟಾಪಲ್ಲಿ ಮಾತ್ರ ಕನೆಕ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬಟ್ ನಾನು ಈ ವಿಡಿಯೋದಲ್ಲಿ ಮೊಬೈಲಲ್ಲಿ ಹೇಗೆ ಕನೆಕ್ಟ್ ಮಾಡೋದು ಅಂತ ಟ್ರಿಕ್ ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ, ನೀವು ಓನಾಗಿ ಆಮೇಲೆ ಕನೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸಿಗೆ ಹೋಗಿ. ನೆಕ್ಸ್ಟು ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಅಬೌಟ್ ಫೋನ್ಸ್ ಅಂತ ಇರುತ್ತೆ. ಆ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಾಫ್ಟ್ವೇರ್ ಇನ್ಫಾರ್ಮೇಷನಿಗೆ ಹೋಗಿ. ಇಲ್ಲಿ ಬಿಲ್ಡ್ ನಂಬರ್ ಇರುತ್ತಲ್ಲ, ಬಿಲ್ಡ್ ನಂಬರ್ ಮೇಲೆ 7 ಟೈಮ್ ಟ್ಯಾಪ್ ಮಾಡಿ. ನೆಕ್ಸ್ಟು ನಮಗೆ ಡೆವಲಪರ್ ಆಪ್ಷನ್ ಆನ್ ಆಗುತ್ತೆ. ಈ ಡೆವಲಪರ್ ಆಪ್ಷನ್ ಎಲ್ಲಿರುತ್ತೆ ಅಂತೀರಾ, ನೆಕ್ಸ್ಟ್ ಈ ಸಿಸ್ಟಮ್ ಅಂತಿದೆಯಲ್ಲ, ಸಿಸ್ಟಮಿಗೆ ಹೋಗಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ಕಾಣ್ತಾ ಇದೆ ನೋಡಿ, ಲಾಸ್ಟ್ ಆಪ್ಷನು. ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆನ್ ಮಾಡಿ. ನೆಕ್ಸ್ಟು ಕೆಳಗೆ ಸ್ಕ್ರೋಲ್ ಮಾಡ್ತಾ ಹೋಗಿ. ನೆಕ್ಸ್ಟ್ ನೋಡಿ ಇಲ್ಲಿ ಸ್ಮಾಲೆಸ್ಟ್ ವಿಡ್ತ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 1024 ಸೆಟ್ ಮಾಡಿ. ನೀವು ಸೆಟ್ ಮಾಡಾದ್ಮೇಲೆ ನಿಮ್ಮ ಮೊಬೈಲೇ ಈಗ ಡೆಸ್ಕ್ಟಾಪ್ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ ನಿಮಗೆ ಕ್ಲೀನಾಗಿ ಕಾಣ್ತಾ ಇರಲ್ಲ ಯಾವುದು, ಬಟ್ ನಿಮಗೆ ವ್ಯಾಲೆಟ್ ಕನೆಕ್ಟ್ ಮಾಡಬೇಕು ಅಂದರೆ ಇದು ಒಂದೇ ಥರ ಆಪ್ಷನ್ ಇರೋದು. ನೋಡಿ, ನಾನೀಗ ಈ ಫೋನ್ನ ಡೆಸ್ಕ್ಟಾಪ್ ಸೈಟ್ ಥರ ನಾನು ಹೇಳಿರೋ ಟ್ರಿಕ್ಕಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಅರ್ನಿಂಗ್ ಪೇಜಲ್ಲಿ ವ್ಯಾಲೆಟ್ ಕನೆಕ್ಷನ್ನು ಈ ಥರ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಆಪ್ಷನ್ ಇದೆ, ಕನೆಕ್ಟ್ ಯುವರ್ ವ್ಯಾಲೆಟ್ ಅಂತ ಇದೆ. ವ್ಯಾಲೆಟ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಪ್ಯಾಂಥಮ್ ವ್ಯಾಲೆಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಯಾಂಥಮ್ ವ್ಯಾಲೆಟ್ನ ಸೆಲೆಕ್ಟ್ ಮಾಡಿ, ಅದು ನಮಗೆ ಪಾಸ್ವರ್ಡ್ ಕೇಳುತ್ತೆ. ಈ ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಪಾಸ್ವರ್ಡ್ನ ಎಂಟರ್ ಮಾಡಿ ವ್ಯಾಲೆಟ್ನ ಕನೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ವ್ಯಾಲೆಟ್ನ ವೆರಿಫೈ ಮಾಡಾದ್ಮೇಲೆ ನಮಗೊಂದು ವೆರಿಫಿಕೇಷನ್ ಲಿಂಕ್ ಬರುತ್ತೆ. ಯಾರು ನಾವೇ ಕನೆಕ್ಟ್ ಮಾಡ್ತಿರೋದೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಒಂದು ವೆರಿಫಿಕೇಷನ್ ಲಿಂಕ್ನ ಕಳಿಸ್ತಾರೆ ನಮ್ಮ ಮೇಲಿಗೆ. ಅದನ್ನು ಹೋಗಿ ಎಕ್ಸೆಪ್ಟ್ ಮಾಡಿ. ನೋಡಿ,
ನಾನು ಮೇಲಿಗೆ ಬಂದಿದ್ದು ಲಿಂಕ್ನ ಎಲ್ಲ ವೆರಿಫೈ ಮಾಡಿದ್ದೀನಿ. ಸೊ ಈಗ ನಾನೇ ಕನೆಕ್ಟ್ ಮಾಡಿರೋದು ವ್ಯಾಲೆಟ್ ಅಂತ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಇಲ್ಲಿ ನೋಡಿ ಮೂರಲ್ಲೂ ಗ್ರೀನ್ ಟಿಕ್ ಆಗಿದೆ. ಸೊ ಇದು ವ್ಯಾಲೆಟ್ ಕನೆಕ್ಟ್ ಮಾಡೋ ಪ್ರೋಸೆಸ್ ಇದ್ದಿದ್ದು ಇಷ್ಟೇ. ಯಾರಿಗೂ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಮತ್ತೊಂದು ಸತಿ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕನೆಕ್ಟ್ ಮಾಡಿ. ನಿಮಗೆ ಡಿಸೆಂಬರ್ 2 ಲಾಸ್ಟ್ ಡೇಟು ವ್ಯಾಲೆಟ್ನ ಕನೆಕ್ಟ್ ಮಾಡೋಕ್ಕೆ. ಸೊ ಯಾರ್ಯಾರು ಈ ಪ್ರಾಜೆಕ್ಟ್ನ ಮಾಡ್ತೀರಾ ಅವರೆಲ್ಲ ಇದನ್ನು ಕನೆಕ್ಟ್ ಮಾಡಿ. ಸದ್ಯಕ್ಕೆ ಸೀಸನ್ 0 ಸೀಸನ್ 1 ಕಂಪ್ಲೀಟ್ ಆಗಿದೆ. ಸೀಸನ್ 2ಗೆ ಜಾಯ್ನ್ ಆಗೋಕ್ಕೆ ಯಾರ್ಯಾರು ಇಷ್ಟಪಡ್ತೀರಾ, ನಾನು ಲಾಸ್ಟ್ ವಿಡಿಯೋ ಮಾಡಿರೋದನ್ನ ನೋಡಿ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ನೋಡಿ ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಗೈಸ್. ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.